ನಮಸ್ಕಾರ. ಸೊನ್ನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದ ಗರ್ಲ್ ಹೈಸ್ಕೂಲ್ನಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕರಿಸಬೇಕು, ಸರ್ಕಾರದ ಯೋಜನೆಗಳ ಸದ್ಬಳಕೆಯಾಗಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದರು. ಬೀದರ್ ಜಿಲ್ಲೆಯ 9 ಠಾಣಾ ವ್ಯಾಪ್ತಿ 69 ಬೈಕ್ ಕಳವು ಪತ್ತೆ, ₹43 ಲಕ್ಷದ ಸ್ವತ್ತು ಜಪ್ತಿ, 25 ಆರೋಪಿಗಳ ದಸ್ತಗಿರಿ. ಎಸ್ಪಿ ಪ್ರದೀಪ್ ಗುಂಟಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದರು. ಬೀದರ್ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು. 7ನೇ ವೇತನ ಆಯೋಗದ ಶಿಫಾರಸಿನಂತೆ ನಿವೃತ್ತಿ ಆರ್ಥಿಕ ಸೌಲಭ್ಯ ಕಲ್ಪಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ನಿವೃತ್ತ ನೌಕರರಿಂದ ಕಪ್ಪು ಪಟ್ಟಿ ಧರಿಸಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು. ಕ್ರಾಂತಿಕಾರಿ ಭಗತ್ ಸಿಂಗ್ ಅವರ 117ನೇ ಜನ್ಮದಿನಾಚರಣೆ. ಯುವಕರು ಯಾವ ತ್ಯಾಗಕ್ಕೂ ಸಿದ್ಧರಾಗಬೇಕು. ಶ್ರೀ ಹಾವ್ಗಿಲಿಂಗ ಶಿವಾಚಾರ್ಯರು. ಸುದ್ದಿಯ ವಿವರಗಳು. ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಬೀದರ್ ವತಿಯಿಂದ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಶಾಲಾ ಮಕ್ಕಳ ಪೌಷ್ಟಿಕತೆ ವೃದ್ಧಿಸಲು 2024-25ನೇ ಸಾಲಿನಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾರದಲ್ಲಿ 6 ದಿನಗಳು ಪೂರಕ ಪೌಷ್ಟಿಕ ಆಹಾರವನ್ನು ಉಚಿತವಾಗಿ ವಿತರಿಸುವ ಜಿಲ್ಲಾ ಮಟ್ಟದ ಹಾಗೂ ಬೀದರ್ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಸರ್ಕಾರ ವಿದ್ಯಾರ್ಥಿಗಳಿಗೆ ಹಲವಾರು ಯೋಜನೆಗಳು ರೂಪಿಸಿ ನಿರಂತರ ಕಲಿಕೆಗೆ ಒತ್ತು ನೀಡುತ್ತಿದೆ. ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ, ಉಚಿತ ವಸ್ತ್ರ ಸೇರಿದಂತೆ ವಿದ್ಯಾರ್ಥಿಗಳಲ್ಲಿಯ ಅಪೌಷ್ಟಿಕತೆ ನಿವಾರಣೆಗಾಗಿ ಈ ಮೊದಲು ವಾರದಲ್ಲಿ 2 ದಿನ ಮಾತ್ರ ಪೌಷ್ಟಿಕ ಆಹಾರ ನೀಡಲಾಗುತ್ತಿತ್ತು ಎಂದು ಮಾತನಾಡುತ್ತಾ ಹೇಳಿದರು. ಈ ಸಂದರ್ಭದಲ್ಲಿ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡುತ್ತಾ, ಅಜೀಂ ಪ್ರೇಮ್ಜಿ ಸ್ವಯಂ ಸೇವಾ ಸಂಸ್ಥೆಯ ಸಹಕಾರದೊಂದಿಗೆ ವಾರದಲ್ಲಿ 6 ದಿನ ಪೌಷ್ಟಿಕ ಆಹಾರ ನೀಡಲು ನಿರ್ಧರಿಸಿ 1ರಿಂದ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಪೌಷ್ಟಿಕ ಆಹಾರ ವಿತರಿಸಲಾಗುತ್ತಿದೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದ್ದರು. ಮಧ್ಯಾಹ್ನದ ಉಪಹಾರ ಯೋಜನೆ 2002 ಮತ್ತು 2003ರಿಂದ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಮೊದಲು ಪ್ರಾರಂಭವಾಗಿ ನಂತರ 2005ರಲ್ಲಿ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಪ್ರಾರಂಭಿಸಲಾಯಿತು. ಸದರಿ ವರ್ಷದಲ್ಲಿ ರಾಜ್ಯ ಸರ್ಕಾರ ಹಾಗೂ ಅಜೀಂ ಪ್ರೇಮ್ಜಿ ಸಹಯೋಗದೊಂದಿಗೆ ವಾರದಲ್ಲಿ 4 ದಿನ ಮೊಟ್ಟೆ ವಿತರಣೆ ಒಪ್ಪಂದವಾಗಿದೆ ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ, ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್, ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ನಗರಸಭೆ ಸದಸ್ಯರಾದ ಅಬ್ದುಲ್ ಅಜೀಜ್ ಮುನ್ನಾ, ಕೇಂದ್ರ ಶಿಕ್ಷಣಾಧಿಕಾರಿಗಳು ಟಿಆರ್ ದೊಡ್ಡಿ, ಶಿಕ್ಷಣಾಧಿಕಾರಿಗಳು ಬಸವಂತರಾಯ ಜಡ್ಡೆ, ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಕಿರಣ್ ಪಾಟೀಲ್, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೀದರ್ ಇವರು ಸಲೀಂ ಪಾಷಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. उनको जो फायदा होता है उसमें समाज के लिए भी कुछ अनुदान देते हैं. अजीम प्रेमजी फाउंडेशन के साथ कर्नाटक गवर्नमेंट का एक मेमोरेंडम ऑफ अंडरस्टैंडिंग हुआ है. उसके तहत 3 साल तक 1500 करोड़ रुपए के लागत से अजीम प्रेमजी फाउंडेशन की तरफ से कर्नाटक में पहला स्टैंडर्ड से 10वीं तक जितने हमारे सरकारी शालाएं हैं और जितने अनुदानित शालाएं हैं खासगी, पूरे शालाएं के बच्चे और बच्चियों को जो है ना यहाँ पर यज्ञ देने का, मौज देने का, चिक्की देने का, जो यज्ञ नहीं खाते हैं उनको मौज और चिक्की देने का कार्यक्रम है. एक कार्यक्रम में जो उन्होंने इसको अनुमोदन किया है और इसके लिए उन्होंने पैसा दिया है और गवर्नमेंट ऑफ कर्नाटका इसका अनुष्ठान कर रही है. इस मंच के ऊपर से मैं उनको भी हार्दिक हार्दिक बधाई और धन्यवाद देना चाहता हूँ. बच्चियों, आप लोगों को मैं इतना ही कहना चाहता हूँ, आप लोगों का भविष्य बहुत उज्जवल है. सरकार आज आप लोगों को हम लोग सभी सहूलतें, पहले पुराने कार्यकाल में सिर्फ अमीरों के बच्चे जो भी थे पब्लिक स्कूल में पढ़ सकते थे, तो आज जो सरकारी शाला हैं
वो शालाओं को भी जो पब्लिक स्कूल फर्नीचर दे रहे हैं, उनको पीठोपकरण, पाठोपकरण, लाइब्रेरी, कंप्यूटर, टीचर्स दे रहे हैं, प्लेग्राउंड बना के दे रहे हैं, तो पूरे सहूलतें, पानी का योजना हो, खाने का योजना हो, सभी कार्यक्रम, सभी योजनाएं सरकार की तरफ से जो एक अमीर का बेटा बेटी भी पढ़ सकती है, पढ़ सकता है, पे आप लोगों को हम लोग पूरे सहूलतें दे रहे हैं। इसका आप लोग सदुपयोग कर लीजिए और आप चाहे तो कुछ भी बन सकते हैं। चिक्की मिलेगा, अच्छा खाना पीना सब करिए, करके आपका अच्छा सेहत रख लीजिए। सेहत अच्छा रख लेके तुम्हारा हाइट बढ़ना चाहिए, पर्सनालिटी बढ़ना चाहिए। बीपी है, शुगर है, हृदय का जो है ना उसको बीमारी है या किडनी बीमारी है, वो कुछ कर सकता है क्या? कुछ नहीं कर सकता। बहुत जरूरी, आपको एक नया बिल्डिंग बना के दे रहे हैं। हाँ सर, यस सर। ये पूरा डेमोलिश करके बना के देंगे आने वाले दिनों, छोटी बात नहीं है। ठीक है, सभी लोगों को बहुत बहुत धन्यवाद, बहुत बहुत बधाई। जो एक पूरे कर्नाटक स्टेट में पूरे बच्चों को, जितने गवर्नमेंट स्कूल के बच्चे पढ़ रहे हैं, वहाँ पे 1000 और 1500 सम, यस सर, 1500 करोड़ हर 3 1,500 करोड़ रुपए खर्चा आ रहा है इसको। एक माउस जो भी दे रहे हैं, उनका एम एक ही है, इतना पैसा इन्वेस्टमेंट कर रहे हैं तो गवर्नमेंट स्कूल्स में खासकर बच्चे बहुत ही ताकतवर रहना। फर्स्ट अगर हेल्थ रहा तो उनको आगे एजुकेशन हो, जो भी हो, वो चीज के लिए आप लोगों तक ये चीज पहुंचाई जा रही है। तो इसको अच्छी तरीके से आप यूज करके आप हेल्थ की तरफ टेक केयर करके बहुत ही एजुकेशन में आप नंबर 1 आना चाहिए। क्योंकि अभी अभी हमारे डिस्ट्रिक्ट इंचार्ज मिनिस्टर जी और मैं, इससे पहले मैं और उन्होंने आके अंदर बिल्डिंग आके चेक किए थे। लास्ट टाइम मुन्ना भाई इस एरिया के काउंसलर है, उन्होंने बुला के बताए थे। तो बिल्डिंग वहाँ पे 2-4 रूम गिर गए और 2-4 गिरने के पोजीशन पे थे। तो जब भी हम डिसीजन ले लिए थे कि यहाँ पे एक अच्छा सा सुंदर सा गर्ल्स स्कूल बनाएंगे। यहाँ का बहुत इतिहास है गर्ल्स स्कूल का, 100 साल पुराना। यहाँ पे 116 साल बोल रहे, 116 साल से यहाँ पे एजुकेशन हो रहा है। ये बहुत एक ऐतिहासिक स्कूल है। तो यहाँ पे आपको क्यों गवर्नमेंट स्कूल में बच्चे आते हैं? 2 कारण के लिए। एक तो फीस कम रहता है, दूसरा ओल्ड सिटी में बहुत ही नियरेस्ट है। तो यहाँ पे आपको 1 to 12 तक गर्ल्स वुमेन्स कॉलेज है, फिर इसके बाद इसको डिग्री वुमेन्स कॉलेज भी लाए। वहां पे भी मैं और डिस्ट्रिक्ट इंचार्ज मिनिस्टर मिलके वहां पे भी कम से कम 15 करोड़ रुपए दिए हैं डिग्री वुमेन्स कॉलेज के लिए। वो भी काम चालू होने वाला है 15 दिन के अंदर। तो गर्ल्स, स्पेशली वुमेन्स के लिए, गर्ल्स के लिए जो भी चीज एजुकेशन को लगने वाली है, उसके लिए हम फ्रंट पे आके हम सपोर्ट कर रहे हैं और आगे भी करते रहेंगे। और इसी तरह बॉयज के लिए भी 2 करोड़ रुपए ऑलरेडी काम स्टार्ट हो गया है। उसका टेंडर होके फर्स्ट बॉयज जूनियर कॉलेज को वहां पे भी दिए हैं वो बिल्डिंग के लिए। वो बिल्डिंग पे भी उसका भी काम चलने वाला है। खासकर गर्ल्स क्या है, बहुत ही भोले रहते हैं और बहुत ईमानदार होते हैं। ಬೀದರ್ ಜಿಲ್ಲೆಯ ವಿವಿಧ 9 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ 3 ತಿಂಗಳಲ್ಲಿ ಕಳುವಾದ 69 ಬೈಕ್ ಪತ್ತೆ ಹಚ್ಚಿ ಆರೋಪಿಗಳನ್ನು ದಸ್ತಗಿರಿ ಮಾಡಿ ನ್ಯಾಯಿಕ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದರು. ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಂಗಾರ, ಬೆಳ್ಳಿ, ಬೈಕ್, ಶ್ರೀಗಂಧದ ಮರ ಹಾಗೂ ಜಾನುವಾರು ಕಳವು, ನೀರಿನ ಪಂಪ್ಸೆಟ್ ಅಲ್ಲದೆ ನಗದು ಹಣ ಕಳವು ಪ್ರಕರಣಗಳಲ್ಲಿ 25 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಅವರಿಂದ ಒಟ್ಟು 43.87 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ಜಪ್ತಿ ಮಾಡಲಾಗಿದೆ ಎಂದರು. ಹುಮ್ನಾಬಾದ್ ಸೇರಿ ಅನೇಕ ಕಡೆ ಬೈಕ್ ಕಳ್ಳರು ನಕಲಿ ಕೀಲಿ ಹಾಗೂ ಸೈಡ್ ಲಾಕ್ ತೆಗೆದು ಬೈಕ್ ಕಳುವು ಮಾಡುತ್ತಿದ್ದ ತಂಡವನ್ನು ಪತ್ತೆ ಹಚ್ಚಲಾಗಿದೆ ಎಂದು ತಿಳಿಸಿದ್ದರು.
ಔರಾದ್ ಭಾಲ್ಕಿಯಲ್ಲಿ ಅನೇಕ ಪ್ರಕರಣಗಳು ದಾಖಲಾಗಿದ್ದವು. ಇದಲ್ಲದೆ ಜಹೀರಾಬಾದ್ನಲ್ಲಿ ಕೂಡ ಬೈಕ್ ಕಳವು ಮಾಡಿದ್ದರು. ಹುಮ್ನಾಬಾದ್ ಪೊಲೀಸ್ ಠಾಣೆಯಲ್ಲಿ 1.88 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರದ ವಸ್ತು ಕಳವು ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಭಾಲ್ಕಿ ಗ್ರಾಮೀಣ ಠಾಣೆ ವ್ಯಾಪ್ತಿಯಲ್ಲಿ 7 ಕೆಜಿ ಶ್ರೀಗಂಧದ ಮರ ತುಂಡುಗಳು ಕಳ್ಳತನ ಪತ್ತೆ ಹಚ್ಚಲಾಗಿದೆ. ಕಮಲ್ನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 28 ಕುರಿಗಳನ್ನು ಕಳುವು ಮಾಡಿಕೊಂಡು ಹೋಗುತ್ತಿರುವುದನ್ನು ಪೊಲೀಸರು ಪತ್ತೆ ಹಚ್ಚಿ 4 ಜನರನ್ನು ಬಂಧಿಸಿದ್ದಾರೆ. ಔರಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 5 ಪ್ರಕರಣಗಳನ್ನು ಪತ್ತೆ ಹಚ್ಚಿ 9.29 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ಪತ್ತೆ ಮಾಡಲಾಗಿದೆ. 3 ಜನ ಆರೋಪಿಯನ್ನ ಬಂಧಿಸಲಾಗಿದೆ. ಬೀದರ್ನ ಗಾಂಧಿಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 60 ಗ್ರಾಂ ಬಂಗಾರದ ಆಭರಣಗಳು, ಅಂದಾಜು 4.2 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ಪತ್ತೆ ಹಚ್ಚಲಾಗಿದೆ. ಹೀಗೆ ಒಟ್ಟು 34.87 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ಜಪ್ತಿ ಮಾಡಿದ್ದು 25 ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ, ಮಹೇಶ್ ಮೇಘಣ್ಣನವರ್, ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ವಿವಿಧ ಠಾಣೆಯ ಸಿಪಿಐಗಳು ಇದ್ದರು. ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ಔರಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ಬಾಲ್ಕಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ಧನುರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹಾಗೂ ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ಥೆಫ್ಟ್ ಆಗಿದೆ. ಒಟ್ಟಿನಲ್ಲಿ ನಾವು 69 ಬೈಕ್ಗಳನ್ನು ಇವತ್ತು ರಿಕವರಿ ಮಾಡಿದ್ದೇವೆ. ಡಿಫ್ರೆಂಟ್ ಕೇಸುಗಳಲ್ಲಿ ಆರೋಪಿಗಳನ್ನು ಹಿಡಿದಿದ್ದೇವೆ, ಕಾನೂನಿಗೆ ಒಪ್ಪಿಸಿದ್ದೇವೆ. ಸುಮಾರು 43,87,100 ರೂಪಾಯಿ ಬೆಲೆ ಬಾಳುವಂತಹ ಒಂದು ಪ್ರಾಪರ್ಟಿಯನ್ನು ನಾವು ಒಟ್ಟಿನಲ್ಲಿ ಇವತ್ತು ರಿಕವರಿ ಮಾಡಿದ್ದೇವೆ. ಅದರಲ್ಲಿ ನಗದು 11,000 ನಗದು, ಒಂದು ಪಿಕ್ ಪಾಕೆಟಿಂಗ್ ಕೇಸ್ ಆಗಿದೆ ಬಾಲ್ಕಿಯಲ್ಲಿ. ಆಮೇಲೆ ಇನ್ನೊಂದು HBT ಕೇಸಲ್ಲಿ ಮಿಕ್ಕಿದ 9,000 ನಮ್ಮ ಗಾಂಧಿಗಂಜ್ ಪೊಲೀಸ್ ಸ್ಟೇಷನಿಂದ ರಿಕವರಿ ಆಗಿದೆ. ಹಾಗೂ ಗೋಲ್ಡ್ ಬಂಗಾರ 75 ಗ್ರಾಮ್ ಗೋಲ್ಡ್ ರಿಕವರಿ ಮಾಡಿದ್ದೇವೆ, ಅಮೌಂಟಿಂಗ್ ಟು 5,95,000. ಹಾಗೂ ಬೆಳ್ಳಿ 25 ತೊಳಿ ಬೆಳ್ಳಿ ಹಾಗೂ 28 ಕುರಿಗಳು ಕಮಲ್ನಗರ ಪೊಲೀಸ್ ಸ್ಟೇಷನಲ್ಲಿ. ಹಾಗೂ ನಮ್ಮ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಂದ 2 ಅಗ್ರಿಕಲ್ಚರ್ ಫಾರ್ಮ್ ಫೀಲ್ಡ್ಸಿಂದ ಕಳುವಾಗಿರುವಂಥ ಪಂಪ್ ಸೆಟ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ. ಆ್ಯಂಡ್ 1 ಶ್ರೀಗಂಧದ ಮರ 7 kgs, ಅರೌಂಡ್ 7 kgs ಪೀಸು ಪಾರ್ಷಿಯಲಿ ರಿಕವರ್ ಆಗಿದೆ, ಇನ್ನೂ ರಿಕವರಿ ಆಗಬೇಕಿದೆ. ಇದು ಬಾಲ್ಕಿ ಟೌನ್ ವ್ಯಾಪ್ತಿಗೆ ಬರುತ್ತದೆ. ಇದು ಒಂದು ಹೊಲದಿಂದ ಕಳುವು ಮಾಡಿಕೊಂಡು ಹೋಗಿರ್ತಾರೆ. ಅದರಲ್ಲಿ 2 MOBಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಈಗಾಗಲೇ. ಅವರು ಸ್ವಲ್ಪ ಹಳೆಯ MOBಗಳು, ಇಷ್ಟು ವರ್ಷ ಅವರು ಆ್ಯಕ್ಟಿವ್ ಇರಲಿಲ್ಲ, ಇತ್ತೀಚೆಗೆ ಆ್ಯಕ್ಟಿವ್ ಆಗಿ ಕಳ್ಳತನ ಮಾಡಿಕೊಂಡು ರಿಸೀವರ್ಗೆ ಕೊಟ್ಟಿರ್ತಾರೆ. ರಿಸೀವರು ಇನ್ನೂ ಅಬ್ಸ್ಕಾಂಡಿಂಗಲ್ಲಿದ್ದಾನೆ ಆ ಸ್ಯಾಂಡಲ್ವುಡ್ ಕೇಸಲ್ಲಿ. ಸೊ ಪಾರ್ಷಿಯಲ್ ರಿಕವರಿ ಮಾತ್ರ ಆಗಿದೆ, ರಿಸೀವರ್ ಸಿಕ್ಕಿದ್ದಾಗ ಫುಲ್ ರಿಕವರಿ ಮಾಡ್ತೇವೆ ನಾವು. ಆ್ಯಂಡ್ ಬೈಕ್ ಕಳ್ಳತನಗಳನ್ನು ನೋಡಿದರೆ ಸುಮಾರು 8 MOBಗಳು, ಅಂದರೆ ಹ್ಯಾಬಿಚುವಲ್ ಆಗಿ ಪದೇ ಬೈಕ್ಗಳನ್ನು ಕಳ್ಳತನ ಮಾಡುವ MOBಗಳು ನಮ್ಮ ಬಾಲ್ಕಿ ಲಿಮಿಟ್ಸಲ್ಲೇ ಇದ್ದಾರೆ. 8 ಆರೋಪಿಗಳು. ಇವ್ರದ್ದು ಮಾಡಸ್ ಏನಂದರೆ ಫೇಕ್ ಕೀಸ್ ಯೂಸ್ ಮಾಡೋದು, ಡೂಪ್ಲಿಕೇಟ್ ಕೀಸ್ ಯೂಸ್ ಮಾಡೋದು, ಹಾಗೂ ಸೈಡ್ ಲಾಕನ್ನು ಬ್ರೇಕ್ ಮಾಡೋದು, ಕಾಲ್ನಲ್ಲಿ ಸೈಡ್ ಲಾಕನ್ನು ಬ್ರೇಕ್ ಮಾಡಿಕೊಂಡು ಎಸ್ಪೆಷಲಿ ಸ್ಪ್ಲೆಂಡರ್ ವೆಹಿಕಲ್ಸನ್ನು ಕಳ್ಳತನ ಮಾಡ್ತಾರೆ ಇವರು. ಹಾಗೂ ಮಿಕ್ಕಿದ 5 ಆರೋಪಿಗಳು ತೆಲಂಗಾಣ MOBಗಳಾಗಿರ್ತಾರೆ. ತೆಲಂಗಾಣ ಎಸ್ಪೆಷಲಿ ಜಹೀರಾಬಾದ್ ಹಾಗೂ ಕಾಮಾರೆಡ್ಡಲ್ಲಿ ಬೇರೆ ಕೇಸ್ಗಳು ಇನ್ವಾಲ್ವ್ ಆಗಿರ್ತಾರೆ. ಇಲ್ಲಿವರೆಗೂ ಅವ್ರಿಗೆ ಯಾರಿಗೂ ಸಿಕ್ಕಿಲ್ಲ, ನಮ್ಮ ಬೀದರ್ ಪೊಲೀಸರಿಗೆ ಸಿಕ್ಕಿದ್ದಾರೆ ಅವರು ಮೊದಲನೇ ಸತಿ. ಜಹೀರಾಬಾದಿಂದ 3 ಜನರು ಹಾಗೂ ಕಾಮಾರೆಡ್ಡಿಂದ 2. ಇವರನ್ನು ಕೂಡ ನಾವು JC ಕಳಿಸಿದ್ದೇವೆ. ನಮ್ಮಲ್ಲಿ ಕೂಡ MOB ಕಾರ್ಡ್ ಓಪನ್ ಮಾಡ್ತೇವೆ ನಾವು ಈಗಲೇ ಕಾನೂನಿಗೆ ಒಪ್ಪಿಸಿದ ನಂತರ. ಹಾಗೂ ಸುಮಾರು 28 ಕುರಿಗಳನ್ನು ನಮ್ಮ ಕಮಲ್ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕಳ್ಳತನ ಮಾಡಿಕೊಂಡು ಟಾಟಾ ಮ್ಯಾಕ್ಸ್ ವೆಹಿಕಲಲ್ಲಿ ಸಾಗಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾಗ ನಮ್ಮ ಕಮಲ್ನಗರ ಪೊಲೀಸರು ಮಧ್ಯದಲ್ಲಿ ಇಂಟರ್ಸೆಪ್ಟ್ ಮಾಡಿ 28 ಕುರಿಗಳನ್ನು ರಿಕವರ್ ಮಾಡಿರ್ತಾರೆ. ಸೊ ಆ ಕೇಸ್ ಕೂಡ ನಾವು ಯಶಸ್ವಿಯಾಗಿ ನಮ್ಮ ಬೀದರ್ ಪೊಲೀಸರು ಭೇದಿಸ್ತಾರೆ. ಪ್ರಾಪರ್ಟಿ ವರ್ತ್ 43,87,100 ರೂಪೀಸ್ ರಿಕವರ್ ಮಾಡಿ ಕೋರ್ಟ್ ಮುಖಾಂತರ ನಾವು ಕಳ್ಕೊಂಡವರಿಗೆ ನಾವು ಒಪ್ಪಿಸ್ತೇವೆ. ಆ್ಯಂಡ್ ಈ ಎಲ್ಲ ಕೇಸ್ಗಳಲ್ಲಿ ನಾವು ಸುಮಾರು 25 ಆರೋಪಿಗಳನ್ನು ನಾವು
ವಶಕ್ಕೆ ಪಡೆದಿದ್ದೇವೆ, ಕಾನೂನಿಗೊಪ್ಪಿಸಿದ್ದೇವೆ. JCಯಲ್ಲಿದ್ದಾರೆ ಈಗ. ಆ್ಯಂಡ್ ಇನ್ನು ಮುಂದೆ ಕೂಡ ಅವರು ಯಾವುದೇ ರೀತಿಯ ಕೃತ್ಯದಲ್ಲಿ ಭಾಗಿಯಾಗದಂತೆ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ಆಗಲಿ, ಬೈಂಡ್ ಓವರ್ ಕೇಸಸ್ ಆಗಲಿ ಮಾಡ್ತೇವೆ. ನಾವು ಅವರ ಮೇಲೆ ನಿಗಾ ಇಡ್ತೇವೆ. ನಾವು ಇವೆಲ್ಲ ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದಾರೆ. ಎಸ್ ನಮ್ಮ ಪೊಲೀಸರು ಕ್ರೈಮ್ ಸ್ಟಾಫ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ. ಅದಕ್ಕೆ ಅವ್ರಿಗೆ ನಾವು ಪ್ರಶಂಸೆ. ಅವ್ರದ್ದು ಇಲ್ಲಿವರೆಗೇನು ಕಂಡು ಬಂದಿಲ್ಲ. ಇದೆಲ್ಲ ಓನ್ಲಿ ಕ್ರಿಮಿನಲ್ಸ್ ಮಾತ್ರ ಇನ್ವಾಲ್ವ್ ಆಗಿದ್ದಾರೆ ಅದರಲ್ಲಿ. ಪ್ಲೀಸ್ ನೋಡ್ತೀರಾ, ಪ್ರಾಪರ್ ಕೈಗೊಳ್ಳಲಾಗಿದೆ. ಅವರನ್ನು ಅಮಾನತುಗೊಳಿಸಿದ್ದೇವೆ ನಾವು ಆಗಲೇ. ಆಮೇಲೆ ಕ್ರಿಮಿನಲ್ ಪ್ರಕರಣ ಕೂಡ ದಾಖಲಾಗಿದೆ. ಅರೆಸ್ಟ್ ಪ್ರೊಸೀಜರ್ ಕೂಡ ಮುಗೀತು. ಸಿಬ್ಬಂದಿ ಎಕ್ಸಾಮಿನೇಷನ್ ಸೆಂಟರ್ ಡ್ಯೂಟಿಗೆ ಲೇಟಾಗಿ ಬರ್ತಾರೆ. ಲೇಟಾಗಿ ಬಂದಿದ್ದನ್ನು ಅಧಿಕಾರಿ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿ ವರ್ತನೆ ತೋರಿಸ್ತಾರೆ. PC ನೋ ನಥಿಂಗ್. ಅವರಿಬ್ಬರು ಯಾವಾಗ ಕೂಡ ಒಟ್ಟಿಗೆ ಕೆಲಸ ಮಾಡಿದ ದಾಖಲೆ ಇಲ್ಲ. ಥ್ಯಾಂಕ್ ಯು. ಅಷ್ಟು ರಿಕವರಿ ಕೊಡಬೇಕಲ್ಲ ಈಗ ಬನ್ನಿ. ಕ್ರೈಮ್ ಸ್ಟಾಫ್ ಒಳ್ಳೆಯದು. ಗುಡ್ ಬಾಯ್. ಇದರಲ್ಲಿ ಕಳುವಾಗಿದೆ. ಅವ್ರು ಬಂದಿದ್ದಾರೆ, ಕಳ್ಕೊಂಡವ್ರು ಯಾರು ಸರ್ ಅದು ಸ್ವಲ್ಪ ಹಿಂಗೆ ಕೈ ಮಾಡಿದೆ. ಎಷ್ಟು 60 ಗ್ರಾಮ್ 100 ಗ್ರಾಮ್ ಎಲ್ಲ ವಿದ್ಯಾನಗರ ಕೇಸ್. ವೆರಿ ಗುಡ್ ಜಾಬ್. ಎಷ್ಟು ಕ್ಯಾಶ್ ರಿಕವರಿ ಆಗ್ತದೆ? 2000. ಓಕೆ, ಗುಡ್ ಜಾಬ್. ವೆರಿ ಗುಡ್. 19 ಸರ್. ಬಸ್ ಸ್ಟ್ಯಾಂಡ್ ಎಷ್ಟು ಕಳುವಾಗಿದೆ? ಮಾಡಿದೆ ಅಲ್ವಾ? ಕೊಡಿ ಸರ್ ಇರೋದಕ್ಕೆ ಸೊ ಒಬ್ಬರೇ ನಮ್ಮ ಪಿಕ್ ಇನ್ನು JCಯಲ್ಲಿದ್ದಾರಲ್ಲ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಹಾಗೂ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಮತ್ತು ಜಿಲ್ಲೆಯ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಘ ಸಂಸ್ಥೆಗಳು ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಹಿರಿಯರ ನಾಗರಿಕ ದಿನಾಚರಣೆಯನ್ನು ವಿಶ್ವಸಂಸ್ಥೆಯು ಘೋಷಣಾ ವಾಕ್ಯದೊಂದಿಗೆ ಘನತೆಯ ಬಾಳಿನೊಂದಿಗೆ ವಯೋಪಕ್ವತೆ ವಿಶ್ವಾದ್ಯಂತ ಹಿರಿಯ ಜೀವಿಗಳಿಗೆ ಆರೈಕೆ ಮತ್ತು ಬೆಂಬಲ ವ್ಯವಸ್ಥೆಗಳನ್ನು ಸದೃಢಗೊಳಿಸುವುದು ಮಹತ್ವ ಎಂಬುದನ್ನು ತಿಳಿಸಿದ್ದರು. ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಜಾಬ್ ಶೆಟ್ಟಿ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಾದ ಮಹಾದೇವ್ ಮುಂಗಾಳೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಶ್ರೀಧರ್ ಎಂ ಮತ್ತು ಪ್ರಾರ್ಥನೆಯನ್ನ ಶಿವಕುಮಾರ್ ನಡೆಸಿಕೊಟ್ಟರು. ಮುಖ್ಯ ಅತಿಥಿಗಳ ಭಾಷಣವನ್ನು ಅನಿಲ್ ಬೆಲ್ದಾರ್ ಅವರು ನಡೆಸಿಕೊಟ್ಟರು. ಅಲ್ಲದೆ ಇದೇ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಿದರು.
ಆಜಾದ್ ಆಗಿ 75 ವರ್ಷ ಆಯ್ತು. ನೀವೆಲ್ಲ ಕುಂತವ್ರು ಇವತ್ತು 75 ವರ್ಷ 80 ವರ್ಷದವ್ರು ಇಲ್ಲೆಲ್ಲ ಇದ್ದೀರಿ. ನಿಮ್ಮೆಲ್ಲ ಅನುಭವಗಳನ್ನ ನೀವು ಹೇಳ್ಕೊಂಡ್ರೆ ಮಾತ್ರ ಮುಂದಿನ ಪೀಳಿಗೆಗೆ, ನಿಮ್ಮ ಊರಿಗೆ, ನಿಮ್ಮ ಕುಟುಂಬಕ್ಕೆ ಮತ್ತು ನಮ್ಮ ದೇಶಕ್ಕೆ. ನಮಗೆ ಸಾಕಷ್ಟು ಸಮಯ ಆಗಿದೆ. ಮತ್ತೆ ಮಧ್ಯಾಹ್ನದ ಇಲ್ಲಿ ಸ್ವಲ್ಪ ಅಲ್ಪ ವ್ಯವಸ್ಥೆ ಮಾಡಲಾಗಿದೆ ಊಟದ. ಎಲ್ಲರೂ ಬಂದು ಊಟನೂ ಮಾಡ್ಕೋಬೇಕು. ಇಲ್ಲಿ ಸಾಕಷ್ಟು ಹಿರಿಯ ಒಂದು 3 ತಿಂಗಳಿಗೆ ಒಂದು 6 ತಿಂಗಳಿಗೆ ಕಾರ್ಯಕ್ರಮ ಮಾಡಿದಾಗ ಸರ್ಕಾರದ ಯೋಜನೆಗಳು ಎಷ್ಟು ಮಂದಿಗೆ ಸಿಕ್ಕಿದೆ, ಸರ್ಕಾರ ಯೋಜನೆಗಳು ಯಾರಿಗೆ ಸಿಕ್ಕಿಲ್ಲ, ಇಲ್ಲಿ ತೊಂದರೆ ಇದ್ರೂ ಸಹ ಹೇಳ್ರಿ ಇರ್ಬೋದು. ಮಹಿಳಾ ಮತ್ತು ಮಕ್ಕಳ ಕಲೆ ಪೆನ್ಷನ್ ತೊಂದರೆ ಆಗಿರ್ಬೋದು, ಮತ್ತೆ ನಿಮ್ಮ ಕೌಟುಂಬಿಕ ಆಸ್ತಿ ಪಾಸ್ತಿ ಏನೇ ತೊಂದರೆಗಳಿದ್ರ ನೀವು ಬಿಚ್ಚು ಮನಸ್ಸಿನಿಂದ ಬರ್ರಿ. ಇಲ್ಲ ನಿಮಗೆ ಯಾರ ಹಂಚಿಕೆ ಅದಂದ್ರೆ ಈ ನಂಬರ್ ಇದೆ, ಬರ್ಕೊಳ್ರಿ. ಆ 1090 ಟೋಲ್ ಫ್ರೀ ನಂಬರಿಗೆ ನೀವು ಒಂದು ಫೋನ್ ಮಾಡಿದ್ರೆ ಸಾಕು, ನಿಮ್ಮ ಸಮಸ್ಯೆಗಳ ಅವರು ಗುಪ್ತವಾಗಿ ಅದನ್ನು ಈಡೇರಿಸ್ತಾರೆ ಎಂಬ ಭರವಸೆ. ಬಟ್ಟೆ ಜೊತೆಯಲ್ಲಿಗೆ ಅವರ ಆರೋಗ್ಯ ಮತ್ತು ಡಾಕ್ಟರ್ ಟ್ರೀಟ್ಮೆಂಟ್ ಅನ್ನ ಉಚಿತವಾಗಿ ಕೊಳ್ಳಕ್ಕೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು ವೃದ್ಧಾಶ್ರಮಗಳು ಕೆಲಸ ಮಾಡ್ತಾ ಇದೆ. ಫೋನ್ ಮುಖಾಂತರ ಈ ಯೋಜನೆಯ ಫಲಾನುಭವಿಗಳಿಗೆ ತಿಳಿಸಿದ್ರೆ ಅವರು ಯೋಜನೆಯ ಎಲ್ಲ ವ್ಯವಸ್ಥೆಗಳನ್ನ ಕೊಟ್ಕೋತಾರ. ಹಾಗಾಗಿ ನಾವು ಮುಂದಿನ ದಿನದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬೀದರ್ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸ್ತಾ ಇದ್ದೀವಿ. ಅದಾದ್ಮೇಲೆ ವಿಭಾಗ ಮಟ್ಟದ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡ್ತಾ ಇದ್ದೀವಿ. ಆವಾಗ ನಿಮ್ಮ ಪ್ರತಿಭೆಯನ್ನು ತಾವು ತೋರಿಸಿ, ನೀವು ಸಹ ಯಾರಿಗೆ ಕಮ್ಮಿ ಇಲ್ಲ. ಯಾಕೆಂದ್ರೆ ಇವತ್ತು ವ್ಯವಸ್ಥೆ ಹಿರಿಯ ನಾಗರಿಕರ ಯೋಜನೆ ಇದೆ. ರಾಜ್ಯದಲ್ಲಿ ಹಿರಿಯ ನಾಗರಿಕರ ಯೋಜನೆ ಪರಿಣಾಮಕಾರಿಯಾಗಿ 2007 ಕಾಯ್ದೆ ನಮ್ಮ ರಾಜ್ಯದಲ್ಲಿ ಜಾರಿ ಇದೆ. ಅದನ್ನು ತಾವೆಲ್ಲರೂ ಅದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳುತ್ತಾ, ನನಗೆ ಇಲ್ಲಿ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ 4 ವಿಚಾರಗಳನ್ನು ಯುವಕರಾಗಿರ್ತಕ್ಕಂಥ ಸದಾ ಹಿರಿಯರ ಜೊತೆ ಮತ್ತು ಅಂಗವಿಕಲರ ಜೊತೆ ಅವರ ನೋವು ನಲಿವುಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ನಾವು ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀವಿ. ನಾವು ಅನಿಲ್ ಕುಮಾರ್ ಬೆಲ್ದಾರ್ ಯಾವುದೇ ಸಮಸ್ಯೆ ಇರಲಿ, ಅಂಗವಿಕಲರ ಸಮಸ್ಯೆ ಇರಲಿ, ಹಿರಿಯ ನಾಗರಿಕರ ಸಮಸ್ಯೆ ಇರಲಿ, ಅಲ್ಲಿ ಅವರು ಹಾಜರಿರ್ತಾರೆ. ನೀವು ಯಾವಾಗಲೂ ಬಂದು ನಾ ಇರ್ತೀನಿ ಅಂತಕ್ಕಂಥ ಒಂದು ಸಂದೇಶ, ಭಾಳಷ್ಟು ಉತ್ತಮವಾದ ಒಂದು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಹಿರಿಯರಿಗೆ ಏನೆಲ್ಲ ತೊಂದರೆಗಳಿರ್ತವೆ, ತಾವೆಲ್ಲರೂ ಕೂಡ ತೊಂದರೆಯಲ್ಲಿ ಇದ್ದೀರಿ, ಆದರೆ ಯಾರು ಹೇಳ್ಕೊಂಬಳೋದು. ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಯದಲ್ಲಿ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ, ಕೆಲವು ಹೆಸರುಗಳನ್ನು ಓದುತ್ತೇನೆ. ಎಲ್ಲರೂ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೀನಿ. ಮೊದಲನೇದಾಗಿ ದಿನಕರ್ ರಾವ್ ತಂದೆ ಮಾಣಿಕ್ರಾವ್, PWD ಆಫೀಸ್ನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುತ್ತಾರೆ. ಇವರು ವೇದಿಕೆ ಮೇಲೆ ಬರಬೇಕು. ಚಪ್ಪಾಳೆ ಮೂಲಕ ಅವರನ್ನು ಸನ್ಮಾನಿಸಿದರು. ಇಲ್ಲಿಗೆ ಸನ್ಮಾನ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಹಿರಿಯ ನಾಗರಿಕರೇ ಹಾಗೂ ಅವರ ಜೊತೆಗೆ ಬಂದಿರತಕ್ಕಂಥ ಎಲ್ಲ ನಾಗರಿಕರೇ, ಸರ್ಕಾರ ಪ್ರತಿ ವರ್ಷ ಅಕ್ಟೋಬರ್ 1ನೇ ತಾರೀಕನ್ನು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂತ ಹೇಳ್ಬಿಟ್ಟು ಆಚರಣೆಯನ್ನು ಮಾಡ್ತಾ ಬಂದಿದೆ. ನಡಿಗೆ 16 to 70 ಶಕುಂತಲಾ ಗಂಡ ನರ್ಸಿಂಗ್ ವೇದಿಕೆಗೆ ಬರಬೇಕಾಗಿ ವಿನಂತಿ. ನಾಗಮ್ಮ ಗಂಡ ಪೀರಪ್ಪ ಅವ್ರಿಗೆ ಹೆಲ್ಪ್ ಮಾಡ್ರಮ್ಮ. ಯಾರ್ಯಾರು ಇದ್ದೀರಿ ಅವರು? ಶಕುಂತಲಾ ಗಂಡ ನರ್ಸಿಂಗ್, ಸೆಕೆಂಡ್ ನಾಗಮ್ಮ ಗಂಡ ಬೀರಪ್ಪ. ದಯವಿಟ್ಟು ಬನ್ನಿ. ಶುಭಾಶಯಗಳು. 70 above ಅಡಿಗೆ. ಫಸ್ಟ್ ಪ್ರೈಸ್ ಚಂದ್ರಮ್ಮ ಗಂಡ ಮಾಣಿ, ಸೆಕೆಂಡ್ ಪ್ರೈಸ್ ಸರಸ್ವತಿ ಗಂಡ ಮಾರುತಿ. ವಿನಂತಿ. ಪುರುಷರು ಬಿರುಸಿನ ನಡಿಗೆಯಲ್ಲಿ ರೆಡಿ ಆಗಬೇಕು. ಬನ್ನಿ ಬನ್ನಿ. ನೆಕ್ಸ್ಟ್ MS ಘಂಟೆ ಅವರು ಬಿರುಸಿ ಸಮಾಧಾನವನ್ನು ಹೇಳ್ತಕ್ಕಂಥದ್ದು, ಅವ್ರಿಗೆ ಸರ್ಕಾರದ ವತಿಯಿಂದ ಏನೇನು ಕಾರ್ಯಕ್ರಮಗಳಿದ್ದಾವೆ ಅವುಗಳನ್ನು ತಿಳಿಸ್ಕೊಡ್ತಕ್ಕಂಥದ್ದು,
ಮತ್ತೆ ಅವರು ಆ ದಿನ ತಮ್ಮ ಬಂದು 4 ಜನರ ಜೊತೆ ಸೇರಿ ತಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಂಡು ಹೋಗ್ಲಿ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈ ಒಂದು ಹಿರಿಯ ನಾಗರಿಕರ ಆಚರಣೆಯನ್ನ ಮಾಡ್ತಾ ಬಂದಿದೆ. ನಮ್ಮ ಸಮಾಜದಲ್ಲಿ ಅಥವಾ ಸರ್ಕಾರದಲ್ಲಿ ಯಾರು 60 ವರ್ಷ ಮೇಲ್ಪಟ್ಟವರು ಇರ್ತಾರೆ ಅವ್ರಿಗೆ ನಾವು ಹಿರಿಯ ನಾಗರಿಕರು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂಗೆ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನ ರೂಪಿಸಿದೆ. ಸೊ ಮೊದಲನೇದಾಗಿ ಹಿರಿಯ ನಾಗರಿಕರಾದವರು ಅಂದ್ರೆ 60 ವರ್ಷ ತುಂಬಿದವ್ರು ಏನ್ ಮಾಡ್ಬೇಕಂತ ಅಂದ್ರೆ ಮೊದಲನೇದಾಗಿ ನೀವು ಹಿರಿಯ ನಾಗರಿಕರ ಗುರ್ತಿನ ಚೀಟಿ ಅಂದ್ಕೊಂಡು ನಾವು ಕೊಡ್ತೇವೆ. ಅದನ್ನ ಹಿರಿಯ ನಾಗರಿಕರ ಗುರ್ತಿನ ಚೀಟಿಯನ್ನು ನೀವು ತೆಗೆದುಕೊಳ್ಬೇಕು. ಸೊ ಆ ಗುರ್ತಿನ ಚೀಟಿಯನ್ನು ತೆಗೆದುಕೊಂಡ್ರೆ ಮುಂದೆ ಏನಾಗುತ್ತೆ ಅಂತಂದ್ರೆ ಅದು ನಿಮಗೆ ಹಲವಾರು ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಅದು ಆಧಾರವಾಗಿರ್ತದೆ. ಏನೋ ನಿಮಗೆ ಪೆನ್ಷನ್ ಪಡ್ಕೊಳ್ಳೋಕ್ಕಿರ್ಬೋದು, ಅಥವಾ ನೀವು KSRTC ಬಸ್ನಲ್ಲಿ ಪ್ರಯಾಣ ಮಾಡಿದರೆ ನಿಮಗೆ ಅಲ್ಲಿ ಏನು ಹಿರಿಯ ನಾಗರಿಕರಿಗೆ ಕನ್ಸೆಷನ್ ಇರ್ತದೆ. ಸೊ ಹಾಗಾಗಿ ಈ ಥರದ್ದೆಲ್ಲ ಸೇವೆಗಳನ್ನು ನೀವು ಪಡ್ಕೊಳ್ಬೇಕು ಅಂತ ಅಂದರೆ ನಿಮಗೆ ಮೊದಲನೇದಾಗಿ ನೀವು ಹಿರಿಯ ನಾಗರಿಕರ ಒಂದು ಗುರುತಿನ ಚೀಟಿಯನ್ನು ನೀವು ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ಸರ್ಕಾರ ಏನು ಮಾಡಿದೆ, ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ನಮ್ಮ ಅನಿಲ್ ಕುಮಾರ್ ಸರ್ ಅವರು ಹೇಳಿದರು ನಿಮಗೆ, ಆಯ್ತಲ್ಲ, ಏನು ಸರ್ಕಾರದ ವತಿಯಿಂದ ಏನೇನೆಲ್ಲ ಕಾರ್ಯಕ್ರಮಗಳು ಇದಾವೆ ಅನ್ನೋದ್ರ ಬಗ್ಗೆ ಅವರು ವಿಸ್ತೃತವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ ರೀತಿಯಾಗಿ ನಿಮಗೆ ಈಗ ಸರ್ಕಾರ ಸಂಧ್ಯಾ ಸುರಕ್ಷಾ ಅನ್ಕೊಂಡು ಒಂದು ಪೆನ್ಷನ್ ಸ್ಕೀಮನ್ನ ಜಾರಿಗೆ ತಂದಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಯಾರಿಗೆ ಪೆನ್ಷನ್ ಬರ್ತಾ ಇಲ್ಲ ಅಂಥವ್ರು ಹೋಗಿ ತಾಲೂಕು ಆಫೀಸಲ್ಲಿ ಅರ್ಜಿ ಕೊಡೋದ್ರ ಮೂಲಕ ನೀವು ಆ ಪೆನ್ಷನ್ನ ಪಡ್ಕೊಳ್ಳೋದಕ್ಕೆ ನೀವು ಇದು ಮಾಡ್ಕೊಳ್ಬೇಕು. ಅದು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಸಮಸ್ಯೆಗಳಿದ್ರೂ ಕೂಡ ನೀವು ಸಂಬಂಧಪಟ್ಟ ಅಧಿಕಾರಿಗಳನ್ನ, ಸಂಬಂಧಪಟ್ಟ ತಾಲೂಕಿನ ತಹಶೀಲ್ದಾರ್ ಇರ್ಬೋದು, ಅಥವಾ ನಮ್ಮ DDW ಇರ್ಬೋದು, ಅಥವಾ ನಿಮಗೆ ಸೇವೆ ಸಲ್ಲಿಸ್ತಕ್ಕಂಥ ಸಂಸ್ಥೆಗಳು ಕೂಡ ಇದಾವೆ. ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರಗಳು ಈ ಥರದವೆಲ್ಲ ಇದಾವೆ. ಸೊ ಅವ್ರಿಗೆ ನಿಮ್ಗೆ ಏನಾದ್ರು ಸಹಾಯ ಬೇಕಂತಂದ್ರೆ ಅವರ ಒಂದು ಸಹಾಯವನ್ನು ಪಡ್ಕೊಳ್ಳೋದ್ರ ಮೂಲಕ ನೀವು ಸರ್ಕಾರದ ಸವಲತ್ತುಗಳನ್ನು ಪಡ್ಕೊಳ್ಳೋದಕ್ಕೆ ನೀವು ಮುಂದೆ ಬರಬೇಕಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಜೊತೆಗೆ ಏನಂತ ಅಂದ್ರೆ ಕೆಲವು ಟೈಮ್ ಏನಾಗಿರುತ್ತೆ, ಯಾವುದೋ ತುಂಬಾ ರಿಮೋಟ್ ವಿಲೇಜಲ್ಲಿ ಇರ್ತೀರಿ, ನಿಮಗೆ ಯಾರ್ದು ಅಲ್ಲಿ ಏನೋ ಸಹಾಯ ನಿರೀಕ್ಷಿತ ಪ್ರಮಾಣದಲ್ಲಿ ದೊರೆಯೋದಿಲ್ಲ ಅಂತ ಅಂದ್ರೆ ಅವಾಗ ನೀವೇನ್ ಮಾಡ್ಬೋದು ಅಂತಂದ್ರೆ, ಈಗ ಪ್ರತಿಯೊಬ್ಬರ ಹತ್ರನೂ ಕೂಡ ಒಂದು ಮೊಬೈಲ್ ಇದ್ದೇ ಇರುತ್ತೆ. ಅಲ್ಲಿ ನೀವು 1090 ಆ ಒಂದು ಸಹಾಯವಾಣಿಗೆ ಅದು ಉಚಿತವಾಗಿ ಇರ್ತದೆ. ಹಾಗಾಗಿ 1090 ನಂಬರ್ಗೆ ನೀವು ಡಯಲ್ ಮಾಡಿಬಿಟ್ರೆ ಸೊ ಆವಾಗ ಅವರು ಸಂಬಂಧಪಟ್ಟ ಅಧಿಕಾರಿಗಳನ್ನ ನಿಮ್ಮ ಹತ್ರಕ್ಕೆ ಕಳಿಸಿ ನಿಮ್ಗೆ ಏನು ನೆರವು ಬೇಕು ಅದನ್ನ ಕೊಡ್ತಕ್ಕಂಥ ಇದನ್ನ, ಅಥವಾ ನಿಮ್ಗೆ ಏನಾದ್ರು ಮಾಹಿತಿ ಬೇಕಾದ್ರೆ ಅದನ್ನ ನೀಡ್ತಕ್ಕಂಥ ಒಂದು ಕೆಲಸವನ್ನ ನೀವು ಅದರ ಆ ಒಂದು ಸಹಾಯವಾಣಿ ಮೂಲಕ ಪಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇರ್ತದೆ ಮಾಡಿ. ಆದರೆ ಸಂಪೂರ್ಣ ಆಸ್ತಿ ನೀವು ಜೀವವರೆಯವರಿಗೆ ನಿಮ್ಮ ಆರೋಗ್ಯಕ್ಕೋಸ್ಕರ ಸರ್ಕಾರಗಳು ಯೋಜನೆಗಳು ರೂಪಿಸ್ತವೆ, ಸಂಘ ಸಂಸ್ಥೆಗಳು ನಿಮ್ಮ ಕೆಲಸ ಮಾಡ್ತಾರೆ. ಆದರೆ ನೀವು ನಿಮ್ಮ ಆರೋಗ್ಯ ಕಡೆ ಗಮನ ಕೊಡಬೇಕು, ನಿಮ್ಮ ಖುಷಿ ಕಡೆ ಗಮನ ಕೊಡಬೇಕು. ನಿಮ್ಮ ದೋಸ್ತೂರ ಕಡೆ ಹೆಚ್ಚಿಗೆ ನಾನು ಇವತ್ತು ಬೆಳಗ್ಗೆ ಸಿಕ್ಕಿದ್ರು, ಏನ್ರಿ ವಯಸ್ಸಾಗ್ಯದ ಶ್ರೀಧರ್ ಸರ್, ನಮ್ಮ ಬೀದರ್ ಭಾಷೆದಾಗ ಹೇಳ್ತಾ ಇದ್ದಾರೆ, ವಯಸ್ಸಾಗ್ಯದ್ರಿ ಇನ್ನೇನು ಮಾಡೋದ್ರಿ ಮೊಮ್ಮಕ್ಕಳಿಗೆ ಆಡ್ಸೋದ ಅಂದ್ರು. ನಂದ ಮೊಮ್ಮಕ್ಕಳಿಗೆ ಆಡಿಸಿರಪ್ಪ, ನಾನು ಮುಂಜಾನೆ ಛಾಯಿಸ್ತಾನ ಮೊಮ್ಮಕ್ಕಳಿಗೆ ಆಡ್ಸೈತೆ ಅಂದ್ರೆ ಆ ಮೊಮ್ಮಗ ಪರೇಶಾನ್ ಐತಾನ, ಏನಪ್ಪ ಬರೀ ಮುತ್ತೇನ ಸರಿ ಆಡ್ಬೇಕಾ, ನನ್ನ ಜೋಡಿ ಸರಿಗೆ ಹೋಗ್ಬೇಕು ಅಂತಾರ. ಹುಡುಗ ಆದವಿ ತನ್ನ ವಾರ್ಗ್ಯಂ ಸರಿ ಆಡ್ತಾನೆ, ಯುವಕ ಆದವಿ ತನ್ನ ವಾರ್ಗ್ಯಂ ಸರಿ ಆಡ್ತಾನೆ. ವಯಸ್ಸಾದ್ರು ಯಾರ್ದಾರು ಸರಿ ಆಡಬೇಕು. ಹಂಗೆ ನೀವು ಒಬ್ಬರು ಒಂಟಿ ಹಾಕಿ ಕೂಡಬೇಡ್ರಿ. ನಿಮ್ಮ ಊರಾಗ, ನಿಮ್ಮ ಗಲ್ಯಾಗ, ನಿಮ್ಮ ರಿಟೈರ್ಮೆಂಟ್ ಆಗಿನವ್ರು, ನಿಮ್ಮ ಅಕ್ಕಪಕ್ಕದವ್ರು ಸರಿ ನೀವು ದೋಸ್ತಿ ಮಾಡ್ರಿ, ಅವ್ರು ಸರಿ ಮಾತಾಡ್ರಿ, ನಿಮ್ಮ ಕಷ್ಟ ಸುಖ ಹೇಳ್ರಿ. ಪಿಕ್ನಿಕ್ಕಿಗೆ ಬರ್ರಿ, ನಮ್ಮಲ್ಲೆಲ್ಲ ವ್ಯವಸ್ಥೆ ಮಾಡ್ತೀವಿ ನಾವು. ನೀವು ಯಾರ ಪಿಕ್ನಿಕ್ಕಿಗೆ ಬರ್ತೀವಿ ಅಂತ ಹೇಳ್ರಿ, ಬೀದರ್ ಸುತ್ತಮುತ್ತ ಪ್ರೇಕ್ಷಣೀಯ ಸ್ಥಳಿಗೆ ನಮ್ಮ ಸಂಸ್ಥೆ ಇಲಾಖೆ ನಾವು ಜವಾಬ್ದಾರಿ ಇದ್ದೇವೆ. ಇಲಾಖೆ ಸಹಕಾರ ಕೊಡ್ಲಿಕ್ಕೆ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಒಂದು 50 ಕಿಲೋಮೀಟರ್, 60 ಕಿಲೋಮೀಟರ್, 100 ಕಿಲೋಮೀಟರ್ನಾಗ ಪಿಕ್ನಿಕ್ ಹೋಗುವಂಥ ವ್ಯವಸ್ಥೆ ನಮ್ಮ ಜಿಲ್ಲೆಯ ಎಲ್ಲ ಸ್ವಯಂ ಸೇವಾ ಸಂಸ್ಥೆ ನೀವು ಮಾಡ್ತೀವಿ. ಸರ್ಕಾರ ಇವತ್ತು ಕಾಶಿಗೆ ಹೋಗ್ಲಿಕ್ಕೂ ವ್ಯವಸ್ಥೆ ಮಾಡಿದೆ. ಈಗ ಸರ್ಕಾರ ನಾಗ್ಪುರ್ ದೀಕ್ಷಾಭೂಮಿಗೆ ಹೋಗ್ಲಿಕ್ಕೆ ಫ್ರೀ ವ್ಯವಸ್ಥೆ ಮಾಡಿದೆ. ಇದನ್ನೆಲ್ಲ ನೀವು ಸಹಾಯ ತಗೋಬೇಕು. ನೀವು ಸುಮ್ಮನೆ ಕೊರ್ಕೊಂಡ್ ಕೂಡ್ಬೇಡ್ರಿ. ಇವತ್ತು ನೋಡ್ರಿ, ಇವತ್ತು ಬಸ್ ಎಲ್ಲ ಕಚ್ ಫುಲ್ ಅವ. ಯಾಕ ಸಿದ್ದರಾಮಯ್ಯ ಸಾಹೇಬ್ರು ಬಸ್ ಫ್ರೀ ಮಾಡ್ಯಾರ, ನೂರಾರು ಇಲ್ಲ ಸಾವಿರಾರು ಹೆಣ್ಮಕ್ಳು ಮಾಡಿ ಬಸ್ಸಿನಾಗ ಊರ ಎಲ್ಲಿ ನೋಡಿದ್ರೆ ಯಾವ ಬಸ್ಸಿನಾಗ ನೋಡ್ರಿ ಹೆಣ್ಮಕ್ಳಾರ. ಹಂಗೆ ಹಿರಿಯ ನಾಗರಿಕರಿಗೆ ಬಸ್ ಫ್ರೀ ಅದ, ಟ್ರೈನ್ದಾಗ ಉಚಿತ, ಎಲ್ಲ ಕಡೆ ನಿಮಗೆ ವ್ಯವಸ್ಥೆಗಳಿದೆ. ನೀವು ಅದನ್ನ ವ್ಯವಸ್ಥೆಗಳನ್ನ ತಗೋಬೇಕು. ಬರೀ ಕಾಂಪ್ಲೇಂಟ್ ಹೇಳೋವಲ್ಲ, ಕಾಂಪ್ಲೇಂಟ್ ಮನುಷ್ಯ ಹುಟ್ಟಿ ನಡೆದ ಸಾಯವನಿಗೆ ಇರ್ತದೆ. ಆದರೆ ಸುಖ ಹೆಂಗೆ ಪಡಿಬೇಕೆಂಬುದನ್ನ ಹುಡ್ಕೋಬೇಕ್ರಿ. ನಮ್ಮ ಜೀವನದಾಗ ನಾವು ದಿನನಿತ್ಯ ಹೇಗೆ ಸಂತೋಷದಿಂದ ಇರಬೇಕೆಂಬುದು ಅಷ್ಟೇ ಮುಖ್ಯ ಅದ. ಅದಕ್ಕೆ ಎಲ್ಲಕ್ಕಿಂತ ದೊಡ್ಡದು ಇವತ್ತು ನಮ್ಮ ಹಿರಿಯರು ಭಾಳ ಒಳ್ಳೆ ಮಾತು ಹೇಳ್ತಾ ಇದ್ರು. ಹಲ್ಲು ಹೆಂಗೆ ತೊಳಿಬೇಕು, ಕಣ್ಣು ಹೆಂಗೆ ತೊಳ್ಕೋಬೇಕು, ಆರೋಗ್ಯ ಹೆಂಗಿರ್ಬೇಕಂತ ನಮ್ಮದೇ ಬೀದರ್ ಭಾಷೆಯಲ್ಲಿ ಭಾಳ ಅಚ್ಚುಕಟ್ಟಾಗಿ ಹೇಳ್ತಾ ಇದ್ರು. ಆದ್ರೆ ತಾವೆಲ್ಲರೂ ಒಂದು ಜೋರಾಗಿ ಚಪ್ಪಾಳೆ ತಡಬೇಕಂತ ಹೇಳ್ತಾ. 2022 ಜುಲೈ 1ರಿಂದ 2024 ಜುಲೈ 31 ಅವಧಿಯೊಳಗೆ ನಿವೃತ್ತಿಯಾಗಿರುವ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಶಿಫಾರಸಿನಂತೆ ನಿವೃತ್ತಿ ಆರ್ಥಿಕ ಸೌಲಭ್ಯ ಕಲ್ಪಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಅಕ್ಟೋಬರ್ 1ರಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು.
ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿ ಕಚೇರಿ ಎದುರು ಏಕಕಾಲದಲ್ಲಿ ನಿವೃತ್ತ ನೌಕರರು ಕಪ್ಪುಪಟ್ಟಿ ಧರಿಸಿ ಒಂದು ದಿನದ ಧರಣಿ ಸತ್ಯಾಗ್ರಹ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದರು. 2022ರ ಜುಲೈ 1ರಿಂದ 2024ರ ಜುಲೈ 31ರ ಅವಧಿಯಲ್ಲಿ ನಿವೃತ್ತಿಯಾದ ನೌಕರರಿಗೆ 6ನೇ ಆಯೋಗದ ಲೆಕ್ಕಾಚಾರದ ಅನುಸಾರ ಡಿಸಿಆರ್ಜಿ ಕಮ್ಯುಟೇಷನ್ ರಜೆ ನಗರೀಕರಣದ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ನಮಗೆ ಆರ್ಥಿಕ ನಷ್ಟ ಉಂಟಾಗಿ ಅನ್ಯಾಯವಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು, ಕ್ಷೇತ್ರದ ಶಾಸಕರು, ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರರ ಮೂಲಕ ನೂರಾರು ನಿವೃತ್ತ ನೌಕರರು ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜು ಸಾಗರ್, ಪ್ರಭುಲಿಂಗ್ ತೂಗಾವೆ, ಶಿವರಾಜ್ ಕಣಜಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡುತ್ತಾ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು 12,000 ನಿವೃತ್ತ ನೌಕರರು, ವಿಶ್ರಾಂತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ, ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಲ್ ಭೈರಪ್ಪ ಅವರ ಸಮ್ಮುಖದಲ್ಲಿ ನಮಗೆ ಆಗಿರುವ ಅನ್ಯಾಯದ ಕುರಿತು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಮನವಿ ನೀಡಲಾಗಿದ್ದರೂ ಸ್ಪಂದಿಸುತ್ತಿಲ್ಲ. 30ರಿಂದ 40 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿದ ನಮ್ಮನ್ನ ಕಡೆಗಣಿಸಲಾಗಿದೆ. ಮತ್ತೊಮ್ಮೆ ಸರ್ಕಾರದ ಗಮನ ಸೆಳೆಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಧರಣಿಯಲ್ಲಿ ಪಾಲ್ಗೊಂಡು ಹೋರಾಟಕ್ಕೆ ಯಶಸ್ಸು ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಜಿಲ್ಲಾ ಸಂಚಾಲಕರಾದ ಜಗನ್ನಾಥ್ ಪತಂಗೆ ಅವರು, ನಮ್ಮ ಬೇಡಿಕೆ ನ್ಯಾಯಸಮ್ಮತವಾಗಿದ್ದು ಇದು ಈಡೇರುವವರೆಗೆ ಹೋರಾಟ ನಡೆಸಲಾಗುವುದೆಂದು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾಗಿ ಅಂಬರಾಯ್ ಶಾಂತಯ್ಯ, ಜಿಲ್ಲಾ ಸಂಚಾಲಕರಾದ ಜಗನ್ನಾಥ್ ಪತಂಗೆ, ವೆಂಕಟರೆಡ್ಡಿ, ಬಾಬುರಾವ್ ಬಿರಾದರ್, ಗೋವಿಂದ್ ತಿಲ್ಲೆ, ಸರಸ್ವತಿ, ಚಿಕ್ಕಮ್ಮ, ಸುರೇಖಾ ಶೀಲ್ವಂತ್, ನೀಲಕಂಠಯ್ಯ, ಕಲ್ಲಪ್ಪ ಪೂಜಾರಿ, ಚಂದ್ರಕಾಂತ್ ಬಿರಾದರ್, ಗೋಪಾಲರಾವ್ ಪಾಂಚಾಳ್, ರಘುನಾಥ್ ರೊಟ್ಟಿ, ಶಿವಾಜಿ ಕಾವಳೆ, ತಾಲೂಕಾ ಸಂಚಾಲಕರು ಸೇರಿದಂತೆ ಅನೇಕ ನಿವೃತ್ತ ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು. ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲರಿಗೆ ಹೋರಾಟ ಈಗ ಅವರು ನಮ್ಮ ಈ ಮುಷ್ಕರ ಕುರಿತು 2 ಮಾತು ಹೇಳಬೇಕಂತ ಹೇಳಿ ಅವರಲ್ಲಿ ವಿನಂತಿ. ಸಿದ್ದರಾಮಯ್ಯವ್ರಿಗೆ ಕಳಿಸ್ಬೇಕು, ಇಲ್ಲ ಅಂದ್ರೆ ನಮಗೆ ನ್ಯಾಯ ಸಿಗಲ್ಲ. ಎಲ್ಲರೇ ನಾವು ಸಾವಕಾಶ ಏನಪ್ಪ ಇಲ್ಲ ಅಂದ್ರೆ ಬೀದರ್ ಕೂಗ ಎಲ್ಲಿ ಕಳಿಸ್ಬೇಕು, ಬೆಂಗಳೂರಿಗೆ ಕಳಿಸ್ಬೇಕು. ಬೆಂಗಳೂರು ಹೋರಾಟ 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 ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಎಲ್ಲಿಯವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಹೋರಾಟ बोलो भारत माता की बोलो. ಆತ್ಮೀಯ ಎಲ್ಲ ನನ್ನ ನಿವೃತ್ತಿ ನೌಕರರ ಬಾಂಧವರಲ್ಲಿ ನನ್ನ ಶರಣಾರ್ಥಿಗಳು. ನಾನು ಬಸವ ಕಲ್ಯಾಣ ತಾಲೂಕಿನ ಸರ್ಕಾರಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಗೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಗೆ ನಮಗೆ ಬೆಂಬಲ ಸೂಚಿಸಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಎಲ್ಲಿವರೆಗೆ ಹೋರಾಟ ನಿವೃತ್ತ ನೌಕರರ ವೇದಿಕೆಗೆ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಹಿರಿಯ ನೌಕರರು ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ನಮಗೆ ಏನು 1/7/22ರಿಂದ 7ನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಮಾಡಿದ್ದಾರೆ. ಆ ವೇತನ ಆಯೋಗದ ಶಿಫಾರಸಿನಂತೆ ನಮ್ಮ ವೇತನ ಶ್ರೇಣಿಗಳು ಮೂಲ ವೇತನಗಳಲ್ಲಿ ಬದಲಾವಣೆ ಆಗಿದೆ. ಅದರ ಪ್ರಕಾರ ನಿವೃತ್ತಿ ಕೊಡಲಿಕ್ಕೂ ಕೂಡ ಆದೇಶ ಆಗಿದೆ. ಆದರೆ ನಮಗೆ ಬರ್ತಕ್ಕಂಥ ಇಡುಗಂಟು ಏನು ಡಿಸಿಆರ್ಜಿ ಕಮ್ಯುಟೇಷನ್ ಮತ್ತು ಗಳಿಕೆ ರಜೆಗಳ ನಗದೀಕರಣದ ಒಟ್ಟು ಹಣವನ್ನು ಬರ್ತಕ್ಕಂಥದ್ದು ಹಳೆಯ ವೇತನ ಶ್ರೇಣಿ ಮೇಲೆ ಕೊಡಬೇಕು ಅಂತ ಆಗಿರೋದ್ರಿಂದ ನಮಗೆ ತೀರಾ ಬಹಳಷ್ಟು ನಷ್ಟ ಆಗ್ತಾ ಇದೆ. ಇದನ್ನು ಸರಿಪಡಿಸ್ಕೊಡ್ಬೇಕು, ನಮ್ಮ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಇಟ್ಟುಕೊಂಡು ನಾವು ಇವತ್ತು ಬೆಳಗ್ಗೆಯಿಂದ ಇಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡಿ ಕಪ್ಪು ಪಟ್ಟಿ ಧರಿಸಿಕೊಂಡು
ತಮ್ಮ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿಯನ್ನು ಕೊಡ್ಲಿಕ್ಕೆ ಇಷ್ಟಪಟ್ಟಿದ್ದೀವಿ. ಈ ಮನವಿ ಪತ್ರವನ್ನ ಓದಿ ಮಾನ್ಯರಿಗೆ ನಾನು ರಾಜ್ಯ ನಿವೃತ್ತ ನೌಕರರ ವೇದಿಕೆಗೆ, ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆಗೆ ಎಲ್ಲಿಯವರೆಗೆ ಹೋರಾಟ. ತಾವೆಲ್ಲ ನಿವೃತ್ತ ನೌಕರರು ಇವತ್ತು ಸ್ಟ್ರೈಕ್ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಮಾನ್ಯ CS ಮೇಡಮ್ ಅವರಿಗೆ ತಮ್ಮ ಮನವಿ ಪತ್ರವನ್ನು ಕೊಡ್ರಿ ಅಂತ ಕೇಳ್ತಾ ಇದ್ರಿ. ಸೊ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇವತ್ತಿನ ದಿವಸನೇ ನಮ್ಮ ಮನವಿ ಪತ್ರವನ್ನು ನಮ್ಮ ಲೆಟರ್ ಮುಖಾಂತರ ಸಲ್ಲಿಸ್ತೀವಿ. ಇವತ್ತು ನಿವೃತ್ತಿ ನೌಕರರು ಒಂದು ಹೋರಾಟಕ್ಕೆ ಇವತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಅದಕ್ಕೆ ಹೋರಾಟ ಬೆಂಬಲ ಸೂಚಿಸಿವೆ. ಏಕೆಂದರೆ ಅವರಿಗೆ ಭಾಳಷ್ಟು ಅನ್ಯಾಯ ಆಗಿದೆ. ಅದು ಯಾಕಂದರೆ ಅಂದರೆ ನಮ್ಮ 6ನೇ ವೇತನ 5ನೇ ವೇತನ ನಾವೆಲ್ಲ ನೋಡಿದ್ವಿ, ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಆದರೆ ಇದು 7ನೇ ವೇತನ ನೋಡಿದಾಗ ನಮ್ಮದು ಜುಲೈ ತಿಂಗಳ ತನಕನೂ ಕೊಟ್ಟಿಲ್ಲ. ಆಗಸ್ಟ್ ಜುಲೈ ತಿಂಗಳು ರಿಟೈರ್ಮೆಂಟ್ ಆಗಿದ್ದಾರೆ, ಅವರಿಗೂ ಕೊಡಲಿಲ್ಲ. ಆಗಸ್ಟ್ ತಿಂಗಳಲ್ಲಿ ನಮ್ಮ ಶಿಕ್ಷಕರು ರಿಟೈರ್ಮೆಂಟ್ ಅವರಿಗೆ ಕೊಟ್ಟಿದ್ದಾರೆ. ಅದು ಹಿಂದಿನಿಂದಲೂ ಅದು ಎಲ್ಲ ನಮ್ಮ ಶಿಕ್ಷಕರಿಗೆ, ನಿವೃತ್ತ ಶಿಕ್ಷಕರಿಗೆ ಅದು ಒಂದು ಸಿಗಬೇಕಂತ ನನ್ನ ಕಳಕಳಿ ವಿನಂತಿ ಇದೆ. ಇಲ್ಲಿ ನಾವು ನೋಡಿದ್ದೀವಿ, ನಾವೆಲ್ಲ ರೆಡ್ಡಿ ಸರ್ ಆಗಲಿ, ನಮ್ಮ ಪತಂಗ ಆಗಲಿ, ನಮ್ಮ ಕಣಿಜ ಸರ್ ಆಗಲಿ, ಹಿಂದಿನಿಂದೆ ಅವ್ರ ಜೊತೆಲ್ಲ ನಾವು ಕೂಡ್ಕೊಂಡು ಇವತ್ತೊಂದು ಸಂಘ ಮಾಡಿದ್ದೀವಿ. ಸದಾ ಆ ಸಂಘಕ್ಕೆ ನಾವು ಇವತ್ತೊಂದು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒಂದು ತಮಗೆ ಬೆಂಬಲ ನೀಡುತ್ತದೆ ಅಂತೇಳಿ 1/7/2022ರಿಂದ 1/7/2024 ಮಧ್ಯೆ ನಿವೃತ್ತ ಆಗಿರ್ತಕ್ಕಂಥ ಎಲ್ಲ ನೌಕರ ಬಾಂಧವರಿಗೆ ಏನು DCRG, ಆಮೇಲೆ ಕಮ್ಯುಟೇಷನ್ ಮತ್ತು EL ನಗದೀಕರಣ ಆರ್ಥಿಕ ಸೌಲಭ್ಯ ಏನು ದೊರೆಯಬೇಕಾಗಿತ್ತು, ಆ ಸೌಲಭ್ಯವನ್ನು ಸರ್ಕಾರ ಕೊಳ್ಳಿಲ್ಲ, ಅವರಿಗೆ ಅನ್ಯಾಯವನ್ನು ಮಾಡಿದೆ. ಅದರ ಪ್ರಯುಕ್ತ ಇವತ್ತು ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾನು ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ, ಮುಖ್ಯಮಂತ್ರಿಗಳೇ, ನೀವು 2 ಆಯೋಗದ ವರದಿಯನ್ನು ತಾವೇ ಸರ್ಕಾರಿ ನೌಕರಿಗೆ ಜಾರಿ ಮಾಡಿದ್ರಿ. ನಿಮ್ಮ ಮೇಲೆ ಸರ್ಕಾರಿ ನೌಕರರ ಭಾಳಷ್ಟು ವಿಶ್ವಾಸ ಇದೆ. ಈ ನಿವೃತ್ತ ನೌಕರಿಗೂ ಕೂಡ ಅನ್ಯಾಯ ಮಾಡಿದೆ, ಅವರ ಇನ್ನು ನ್ಯಾಯಯುತ ಬೇಡಿಕೆ ಇದೆ. ಅವರಿಗೇನು 7ನೇ ವೇತನ ಆಯೋಗದ ಆರ್ಥಿಕ ಸೌಲಭ್ಯವನ್ನು ದೊರೆಯಬೇಕಾಗಿದೆ, ಅವೆಲ್ಲವನ್ನು ತಾವು ಕೊಡ್ತೀರಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ತಾವುಗಳು ಕೂಡಲೇ ಈ ಒಂದು ಮುಷ್ಕರ ಏನು ಮಾಡ್ತಾ ಇದ್ದಾರೆ, ಆ ಮುಷ್ಕರಕ್ಕೆ ಮುಂದೆ ಹೋಗಲಾರದೇ ಕೂಡಲೇ ಅವರ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಒತ್ತಾಯ ಮಾಡ್ತೇನೆ. ಧನ್ಯವಾದ. ಮುಷ್ಕರಕ್ಕೆ ಇಡೀ ಜಿಲ್ಲೆಯ ದೈಹಿಕ ಶಿಕ್ಷಕರ ಬೆಂಬಲ ನಾನು ಸೂಚಿಸ್ತಾ ಇದ್ದೀನಿ. ಇವರಿಗೆ ಆದಂಥ ಅನ್ಯಾಯ ತಕ್ಷಣ ಸರಿಪಡಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಯಲ್ಲಿ ವಿನಂತಿಸ್ತಾ ನಾನು ಮಾತು ಮುಗಿಸ್ತೇನೆ. ಅಪ್ಪಟ ದೇಶಭಕ್ತಿ ಕ್ರಾಂತಿಕಾರಿ ಭಗತ್ ಸಿಂಗ್ರಂತೆ ಮಾತೃಭೂಮಿಗಾಗಿ ದೇಶಭಕ್ತಿ ಹೊಂದಿ ರಾಷ್ಟ್ರ ಪ್ರೇಮದಿಂದ ರಾಷ್ಟ್ರೀಯ ಮನೋಭಾವನೆ ತಾಳಿ ಭಾರತೀಯರಾಗಿ ರಾಷ್ಟ್ರದ ಹಿತಕ್ಕೋಸ್ಕರ ಭೂತಾಯಿಯ ರಕ್ಷಣೆಗೋಸ್ಕರ ಯಾವ ತ್ಯಾಗಕ್ಕೂ ಯುವಕರು ಸಿದ್ಧರಾಗಬೇಕಾಗಿದೆ ಎಂದು ಹಲ್ಬರ್ಗದ ರಾಚೋಟೇಶ್ವರ ವಿರುಕ್ತ ಮಠದ ಪರಮಪೂಜ್ಯ ಶ್ರೀ ಹಾವಲಿಂಗ ಶಿವಾಚಾರ್ಯರು ಕರೆ ನೀಡಿದ್ದರು. ಅವರು ಇತ್ತೀಚೆಗೆ ಬೀದರ್ ನಗರದ ಲಾಡ್ಗೇರಿ ಹಿರೇಮಠ ಸಂಸ್ಥಾನದಲ್ಲಿ ಏರ್ಪಡಿಸಿದ ಕ್ರಾಂತಿಕಾರಿ ಭಗತ್ ಸಿಂಗ್ ಅವರ 117ನೇ ಜಯಂತಿ ಅಂಗವಾಗಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ್ದರು. ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರಾದ ವಿಜಯಕುಮಾರ್ ಸೋನಾರೆ ಅವರು ಮಾತನಾಡಿ, ಲಾಡ್ಗೇರಿ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಶ್ರೀ ಗಂಗಾಧರ ಶಿವಾಚಾರ್ಯರು ಮಾತೃ ಹೃದಯಿಯಾಗಿದ್ದಾರೆ. ಸರ್ವರನ್ನ ಸಮಾನವಾಗಿ ಕಾಣುವ ಜಾತಿ ಭೇದವನ್ನದೇ ಎಲ್ಲರನ್ನ ತಮ್ಮವರೆನ್ನುವ ಭಾವ ಹೊಂದಿರುವ ಇವರು ಶ್ರೀಮಠದಲ್ಲಿ ನಾಟಕ ಕಲಾವಿದರಿಗೆ ಕರೆಸಿ ಅವರಿಂದ ತಾಯಿಗೆ ತಕ್ಕ ಮಗ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ಮಾಡಿಸಿ ನಾಟಕ ಕಂಪನಿ ಮಾಲೀಕ ಬಸವರಾಜ್ ಅವರಿಗೆ ಶ್ರೀಮಠದಿಂದ 50,000 ರೂಪಾಯಿ ಆಶೀರ್ವಾದ ರೂಪದಲ್ಲಿ ನೀಡಿ ಕಲಾಪೋಷಕರಾಗಿ ಮಾನವೀಯತೆ ಮೆರೆದಿದ್ದಾರೆ ಎಂದು ಕೊಂಡಾಡಿದ್ದರು. ಬಿಜೆಪಿ ಮುಖಂಡರಾದ ನಾಗರಾಜ್ ಕರ್ಪೂರ್ ಅವರು ದೇಶಭಕ್ತ ಭಗತ್ ಸಿಂಗ್ ಅವರ ಬಾಲ್ಯದಿಂದಲೇ ದೇಶಭಕ್ತಿ ದೇಶಪ್ರೇಮ ಮೈಗೂಡಿಸಿಕೊಂಡಿದ್ದ ಅವರು ಬ್ರಿಟಿಷರ ಕಪಿಮುಷ್ಟಿಯಿಂದ ಮಾತೃಭೂಮಿ ಭಾರತ ಮಾತೆಯ ವಿಮೋಚನೆಗಾಗಿ ಕಠಿಣ ಸಂಘರ್ಷ ಮಾಡಿದ್ದರು. ಬ್ರಿಟಿಷ್ ಅಧಿಕಾರಿ ಮತ್ತು ಸೈನಿಕರ ವಿರುದ್ಧ ತಮ್ಮ ಬೆಂಬಲಿಗರಾದ ಸುಖದೇವ್ ರಾಜ್ಗುರು ಅವರೊಡಗೂಡಿ ಹೋರಾಡಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದರು. ಅವರ ಆದರ್ಶ ಜೀವನ ಇಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶನವಾಗಿದೆ ಎಂದರು.
ಜೈ ಭಾರತ ಸೇವಾ ಸಮಿತಿ ನವದೆಹಲಿ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರು ನಿರಂತರ ಅನ್ನದಾಸೋಹಿಗೆ ಪ್ರಸಿದ್ಧಿ ಪಡೆದಿರುವ ಪರಮ ಪೂಜ್ಯ ಶ್ರೀ ನಿರಗುಡಿ ಹವ ಮಲ್ಲಿನಾಥ ಮಹಾರಾಜ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರು. ಲಾಡ್ಕೇರಿ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಶ್ರೀ ಗಂಗಾಧರ ಶಿವಾಚಾರ್ಯರು ಅಧ್ಯಕ್ಷತೆ ವಹಿಸಿ ಆಶೀರ್ವಚನ ನೀಡಿದ್ದರು. ವೈಷ್ಣವ ದೇವಿ ಆರಾಧಕರಾದ ಪೂಜ್ಯ ಶ್ರೀ ಅಮೃತರಾವ್ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತ ಸುನೀಲ್ ಬಾವಿಕಟ್ಟಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಚಂದ್ರಕಾಂತ್ ಅಷ್ಟೂರ್, ಮಲ್ಲಪ್ಪ ಹುಲೆಪ್ಪನೂರ್, ಶಿವರಾಜ್ ಅಷ್ಟೂರ್, ಕಂಟೆಪ್ಪ ಪಾಟೀಲ್ ಹಳದಕೇರಿ, ಸೋಮಶೇಖರ್ ನೀಲಪ್ನೂರ್, ಮಹಾರುದ್ರಪ್ಪ ಚಿಕ್ಲೆ, ಅಶೋಕ್ ಹಳದಕೇರಿ, ಪಪ್ಪು ಪಾಟೀಲ್ ಖಾನಾಪುರ್, ಮಾಣಿಕ್ ಮೇತ್ರೆ, ಶ್ರೀಮಂತ್ ಸಪಾಟೆ, ಮಾರುತಿ ಮೇತ್ರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿರೂಪಾಕ್ಷಯ್ಯ ಸ್ವಾಮಿ ಸ್ವಾಗತಿಸಿದ್ದರು. ಸಿದ್ದರಾಮಯ್ಯ ಸ್ವಾಮಿ ನಿರೂಪಿಸಿದ್ದರೆ ದೀಪಕ್ ಧಮ್ಗೆ ವಂದಿಸಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.